ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತ ದೇವಾಲಯಗಳ ನಗರ. ಇಲ್ಲಿನ ಮಣ್ಣು ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆಯೊಂದಿಗೆ ಬೆಸೆದುಕೊಂಡಿದೆ. ಹೀಗಾಗಿ ಇಲ್ಲಿ ಲಕ್ಷಾಂತರ ದೇವಾಲಯಗಳು ಆಸ್ತಿಕರನ್ನ ಪೊರೆಯುತ್ತಾ ಬಂದಿವೆ. ಈ ಪೈಕಿ ಸಂಪತ್ತಿನ ಕಾರಣಕ್ಕೆ ಭಾರತ ಮಾತ್ರವಲ್ಲ, ವಿಶ್ವದ ಅತ್ಯಂತ ಶ್ರೀಮಂತ ದೇಗುಲ ಅನ್ನಿಸಿರೋದು ಕೇರಳದ ತಿರುವನಂತಪುರಂನಲ್ಲಿರೋ ಅನಂತ ಪದ್ಮನಾಭ ದೇವಾಲಯ. 108 ದಂತಕಥೆಗಳನ್ನು ಹೊಂದಿರುವ ಈ ದೇವಾಲಯ ತನ್ನ ನಿಗೂಢತೆಯಿಂದಲೂ ಪ್ರಸಿದ್ಧಿ ಪಡೆದಿದೆ. ವಾಸ್ತುಶಿಲ್ಪ, ಕಟ್ಟಡ ರಚನೆಯ ಕಾರಣಕ್ಕೂ ಗಮನ ಸೆಳೆಯುವ ಈ ದೇವಾಲಯದಲ್ಲಿರೋ ಒಂದೇ ಒಂದು ಬಾಗಿಲು ಮಾತ್ರ ಸದಾ ಕುತೂಹಲದ ಕಥೆಗಳಿಗೆ ಕಾರಣವಾಗಿದೆ. ಹಾಗಿದ್ರೆ ಅನಂತ ಪದ್ಮನಾಭ ದೇವಾಲಯದಲ್ಲಿ ಇರೋ ಬಾಗಿಲು ಯಾವುದು? ಈ ಬಾಗಿಲಿನ ವಿಶೇಷತೆಗಳೇನು? ಈ ಬಾಗಿಲಿನ ಕುರಿತು ಆಧ್ಯಾತ್ಮಿಕ ಚಿಂತಕರು ಹೇಳೋದೇನು? ಎಲ್ಲವನ್ನ ತಿಳಿಯಲು ಅಖಂಡ ಭಾರತ ವಾಹಿನಿಯ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಕೇರಳದ ತಿರುವನಂತಪುರಂನಲ್ಲಿರೋ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ವೈಷ್ಣವರ ಆರಾಧ್ಯ ದೈವ. ತಿರುವಾಂಕೂರ್ ರಾಜಮನೆತನದ ಸಂಸ್ಥಾಪಕ ರಾಜಮಾರ್ತಾಂಡ ವರ್ಮ ಈ ದೇಗುಲವನ್ನ ನಿರ್ಮಿಸಿದ ಅಂತ ಇತಿಹಾಸ ಹೇಳುತ್ತೆ. 8ನೇ ಶತಮಾನದಿಂದಲೂ ಇತಿಹಾಸ ಹೊಂದಿರುವ ಈ ದೇವಾಲಯವನ್ನ ವಿಶ್ವದ ನಾನಾ ಭಾಗದ ಜನ ಬಂದು ವೀಕ್ಷಿಸಿ ಅಚ್ಚರಿ ಪಡ್ತಾರೆ. 1566ನೇ ಇಸ್ವಿಯಲ್ಲಿ ಈ ದೇವಾಲಯಕ್ಕೆ 100 ಅಡಿ ಎತ್ತರದ ಬೃಹತ್ ಗೋಪುರ ನಿರ್ಮಿಸಲಾಗಿದೆ. ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿರೋ ಈ ದೇವಾಲಯದ ಪ್ರಮುಖ ಆಕರ್ಷಣೆ ಪನ್ನಗ ಶಯನ ಅನಂತ ಪದ್ಮನಾಭ. ಈ ದೇವಾಲಯಕ್ಕೆ 6 ಕಮಾನುಗಳಿವೆ. ಅಲ್ಲದೆ ಇಲ್ಲಿರುವ ಅನಂತ ಶಯನನನ್ನ 3 ಬಾಗಿಲುಗಳಿಂದ ದರ್ಶಿಸುವ ಪದ್ಧತಿ ಇದೆ. ಇನ್ನು ಈ ದೇವಾಲಯದಲ್ಲಿ ಹಲವು ಮುಚ್ಚಿದ ಬಾಗಿಲುಗಳಿವೆ. ಎಲ್ಲ ಮುಚ್ಚಿದ ಬಾಗಿಲಿನ ಹಿಂದೆ ಅಪಾರವಾದ ಸಂಪತ್ತು ಇದೆ ಅಂತ ನಂಬಲಾಗಿದೆ. ಕೆಲ ವರ್ಷಗಳ ಹಿಂದಷ್ಟೇ ಸಂಪದ್ಭರಿತ ದೇವಸ್ಥಾನವೆಂದೇ ಪ್ರಸಿದ್ಧವಾದ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ 6ನೇ ಬಾಗಿಲನ್ನು ತೆರೆಯಲಾಗಿತ್ತು. ಅದರಲ್ಲಿ ಚಿನ್ನದ ಸರಪಳಿ, ವಿಭಿನ್ನ ರೀತಿ ಬೆಲೆ ಬಾಳುವ ವಜ್ರಗಳು, ಮುತ್ತು, 1,32,000 ಕೋಟಿ ಮೌಲ್ಯದ ವಿಷ್ಣುವಿನ ಮೂರ್ತಿ ಕೂಡ ಸಿಕ್ಕಿತ್ತು. ಆಗಲೇ ನಿಗೂಢವಾದ ಅನಂತ ಪದ್ಮನಾಭ ದೇವಾಲಯದ 7ನೇ ಬಾಗಿಲನ್ನು ತೆರೆಯಬೇಕು ಅನ್ನೋ ಒತ್ತಡವು ಕೇಳಿಬಂದಿತ್ತು. ಆದರೆ ಅದ್ಯಾವ ಕಾರಣಕ್ಕೋ ಏನೋ ಈವರೆಗೂ ಒಮ್ಮೆಯೂ ಈ ದೇವಾಲಯದ ನೆಲಮಾಳಿಗೆಯಲ್ಲಿರುವ 7ನೇ ಕದವನ್ನು ತೆರೆಯುವ ಸಾಹಸ ನಡೆಯಲಿಲ್ಲ. ಈ ಮುಚ್ಚಿದ ಬಾಗಿಲಿನ ಕುರಿತು 108 ಕಥೆಗಳಿವೆ. ಈ ಮುಚ್ಚಿದ ಬಾಗಿಲಿನ ಹಿಂದೆ ಇಡೀ ವಿಶ್ವವೇ ಸಮೃದ್ಧವಾಗಿರಲು ಸಾಕಾಗುವಷ್ಟು ವಜ್ರಗಳಿವೆ. ಅವುಗಳನ್ನು 2 ಭಯಂಕರ ಸರ್ಪಗಳು ಕಾಯುತ್ತಿವೆ ಅನ್ನೋ ನಂಬಿಕೆ ಇದೆ. 7ನೇ ಸಂಖ್ಯೆಯ ಬಾಗಿಲಿನ ಮೇಲೆ 2 ಸರ್ಪದ ಚಿತ್ರಗಳಿವೆ. ಇದೇ ಸರ್ಪಗಳು ಈ ರೂಮಿನಲ್ಲಿರುವ ಚಿನ್ನಾಭರಣವನ್ನ, ವಜ್ರ ವೈಢೂರ್ಯವನ್ನ ಕಾಪಾಡುತ್ತಿದೆ ಅನ್ನೋ ನಂಬಿಕೆ ಇದೆ. ಇದಕ್ಕೆ ಆಸೆ ಬಿಟ್ಟು ಹೋದವರಿಗೆ ಸಾವು ತಂದುಕೊಡೋದು ಕೂಡ ಈ ಸರ್ಪಗಳೇ ಅಂತ ಹೇಳಲಾಗುತ್ತೆ. ಈ ಕೋಣೆಗೆ ನಾಗಬಂಧಂ ಅಥವಾ ನಾಗಪಾಶಂ ಸಹ ಇದೆ ಅಂತ ಹೇಳಲಾಗುತ್ತೆ. ಈ ಕೋಣೆಯಲ್ಲಿ 16ನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದ್ದ ಮಾರ್ತಾಂಡವರ್ಮನ ಕಾಲದಲ್ಲಿ ನೆಲೆಸಿದ್ದ ಸಿದ್ಧ ಪುರುಷರು ಕೆಲವು ಮಂತ್ರಗಳಿಂದ ಬಂಧಿಸಿಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ತಾಂತ್ರಿಕ ವಿದ್ಯೆಯಲ್ಲಿ ಪಾರಂಗತರಾದ ಸಾಧು ಅಥವಾ ಮಾಂತ್ರಿಕರು ಮಾತ್ರವೇ ಅರ್ಹರಾಗಿದ್ದು, ಬಾಗಿಲನ್ನು ತೆರೆಯುವ ಸಮಯದಲ್ಲಿ ಗರುಡ ಮಂತ್ರವನ್ನು ಪಠಿಸುತ್ತಾ ನಾಗಬಂಧಂ ಅಥವಾ ನಾಗಪಾಶವನ್ನು ತೆರೆಯಬೇಕಾಗತ್ತೆ. ಅಂಥ ಸಿದ್ಧಿ ಪುರುಷರು ಯಾರೂ ಸಿಗದ ಕಾರಣಕ್ಕೆ ಈ ಸಂಪತ್ತು ಹಾಗೇ ಇದೆ ಅನ್ನೋ ನಂಬಿಕೆಯೂ ಇದೆ. ಭಾರತದ ನಿವೃತ್ತ IPS ಅಧಿಕಾರಿ ಸುಂದರ್ ರಾಜನ್ 2011ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ದೇವಾಲಯದ ಲೆಕ್ಕವಿಲ್ಲದ ಖಜಾನೆಯ ಲೆಕ್ಕಪತ್ರವನ್ನು ಪರಿಶೀಲಿಸಲು ಅರ್ಜಿ ಸಲ್ಲಿಸಿದರು. ಆದ್ದರಿಂದ ಸುಪ್ರೀಂ ಕೋರ್ಟ್ 7 ಸದಸ್ಯರ ತಂಡವನ್ನು ಗುಪ್ತ ಅಥವಾ ಅಪರಿಚಿತ ಖಜಾನೆಯ ದಾಖಲೆಯನ್ನು ಮಾಡಲು ನೇಮಿಸಿತ್ತು. ಗುಂಪು ಖಜಾನೆಯನ್ನು ಹುಡುಕೋದಕ್ಕೆ ಪ್ರಾರಂಭಿಸಿದ ನಂತರ ಅವರು 6 ಕೋಣೆಗಳನ್ನು ಕಂಡುಕೊಂಡರು ಮತ್ತು ಅದಕ್ಕೆ ABCDE ಮತ್ತು F ಅಂತ ಹೆಸರಿಸಿದರು. ಆದರೆ ಈ ಕೋಣೆಗಳ ಬಾಗಿಲನ್ನು ತೆರೆಯೋದು ಕಷ್ಟಕರವಾದ ಕೆಲಸ ಅಂತ ಸಾಬೀತಾಯಿತು. ಆದಾಗ್ಯೂ ಈ ಕಮಾನುಗಳು ಏನನ್ನ ನಿಧಿಯಾಗಿ ಇರಿಸಿವೆ ಅನ್ನೋದನ್ನು ನೋಡುವ ಕಾರ್ಯವನ್ನು ಅವರು ಮುಂದುವರಿಸಿದಾಗ ಅವರು ಸ್ಪಷ್ಟವಾಗಿ ಚಿನ್ನ, ವಜ್ರಗಳು ಮತ್ತು ಇತರೆ ಅಮೂಲ್ಯ ರತ್ನಗಳು ಮತ್ತು ಕಲ್ಲುಗಳ ಪ್ರತಿಮೆಗಳು ಮತ್ತು 1,00,000 ಕೋಟಿ ಮೌಲ್ಯದ ಅಮೂಲ್ಯ ಲೋಹಗಳಿಂದ ಮಾಡಿದ ಸಿಂಹಾಸನಗಳನ್ನು ಕಂಡರು. ಹಲವರ ವಿರೋಧದ ನಡುವೆಯೂ ಕೂಡ ಅವರು ನಿಗೂಢವಾದ 7ನೇ ಬಾಗಿಲನ್ನು ಮುಟ್ಟುವ ಪ್ರಯತ್ನ ಮಾಡಿದರು. ಇದಾದ ಕೆಲವೇ ವಾರಗಳಲ್ಲಿ ಅರ್ಜಿದಾರರು ಅಂದರೆ ಸುಂದರ್ ರಾಜನ್ ಅಕಾಲಿಕವಾಗಿ ಸಾವನ್ನಪ್ಪಿದ್ರು.
ಈ ಘಟನೆಯ ಬಳಿಕ ಈ ನಿಗೂಢ ಬಾಗಿಲನ್ನು ಮುಟ್ಟುವ ಪ್ರಯತ್ನವೂ ನಿಂತಿತ್ತು. ಮಾತ್ರವಲ್ಲ, ಈ ಬಾಗಿಲಿನ ಬಗೆಗೆ ಇರುವ ಕಥೆಯೂ ಸತ್ಯವೆನಿಸಿತ್ತು. ಶತಮಾನಗಳ ಹಿಂದೆ ದೇವಾಲಯದ ಆಡಳಿತ ಮಂಡಳಿಯು ಕಲ್ಲರಬಿ ತೆರೆಯಲು ಪ್ರಯತ್ನಿಸಿದಾಗ ಅವರು ಅಲೆಗಳ ಶಬ್ದವನ್ನು ಕೇಳಿದರು ಮತ್ತು ಅದು ನಿಗೂಢ ಮತ್ತು ಭಯಾನಕವಾಗಿ ಕೇಳಿಸಿದ್ರಿಂದ ಅವರು ಹಿಂದೆ ಸರಿದರು ಮತ್ತು ಅದನ್ನು ತೆರೆಯುವ ನಿರ್ಧಾರವನ್ನು ಹಿಂತೆಗೆದುಕೊಂಡರು. ತರುವಾಯ 1930ರ ದಶಕದಲ್ಲಿ ದರೋಡೆಕೋರರ ಗುಂಪೊಂದು ದೇವಾಲಯವನ್ನು ಲೂಟಿ ಮಾಡೋದಕ್ಕೆ ಯತ್ನಿಸಿದಾಗ ಹಾವುಗಳು ತಮ್ಮ ಕಡೆಗೆ ಬರುತ್ತಿರೋದನ್ನು ಅವರು ಕಂಡು ಭಯಭೀತರಾಗಿದ್ದರು. ಪ್ರಾಚೀನ ಕಾಲದ ಸಂತರು ಶಕ್ತಿಶಾಲಿ ನಾಗಪಾಶ ಮಂತ್ರವನ್ನು ಪಠಿಸುವ ಮೂಲಕ ಬಾಗಿಲನ್ನು ಮುಚ್ಚಿದ್ರು ಅಂತ ನಂಬಲಾಗಿದೆ ಮತ್ತು ಅತ್ಯಂತ ನಿಖರವಾದ ಜ್ಞಾನವನ್ನು ಹೊಂದಿರುವ ಪುರೋಹಿತರು ಮಾತ್ರ ಗರುಡ ಮಂತ್ರವನ್ನು ಪಠಿಸುವ ಮೂಲಕ ಬಾಗಿಲು ತೆರೆಯಬಹುದು ಎನ್ನಲಾಗಿದ್ದು, ಈಗ ಅಷ್ಟು ಪ್ರಬಲವಾದ ಮಂತ್ರ ತಂತ್ರಜ್ಞರು ಇಲ್ಲದೆ ಇರೋದ್ರಿಂದ ಈ ಸಂಪತ್ತಿನ ಬಾಗಿಲು ಹಾಗೇ ಉಳಿದುಕೊಂಡಿದೆ. ಇನ್ನು ಈ ದೇಗುಲದ ಮುಚ್ಚಿದ ಬಾಗಿಲಿನ ಹಿಂದಿರೋ ಆಸ್ತಿಗಾಗಿ ಸಾಕಷ್ಟು ಕಪಟ ಮಂತ್ರವಾದಿಗಳು, ತಂತ್ರವಾದಿಗಳು ತಮ್ಮಿಂದ ಈ ಬಾಗಿಲನ್ನು ತೆರೆಯಲು ಸಾಧ್ಯ ಅನ್ನೋ ವಾದ ಮಂಡಿಸಿದ್ದಾರೆ. ಆದರೆ ಈ ಬಾಗಿಲನ್ನು ಮುಟ್ಟಿದರೆ ಅಥವಾ ತೆರೆಯೋ ಪ್ರಯತ್ನ ಮಾಡಿದರೆ ಕೇರಳ ರಾಜ್ಯವೇ ನಾಶವಾಗುವಷ್ಟು ಪ್ರಬಲ ಪ್ರಕೃತಿ ವಿಕೋಪ ಕಾದಿದೆ ಅಂತ ಆಧ್ಯಾತ್ಮಿಕ ಚಿಂತಕರು ಮತ್ತು ಜ್ಯೋತಿಷಿಗಳು ಎಚ್ಚರಿಸಿದ್ದಾರೆ. ಇದೇ ಕಾರಣಕ್ಕೆ ದೇವಾಲಯದ ಆಡಳಿತ ಮಂಡಳಿಯು ಮೌನ ವಹಿಸಿದೆ. ಒಟ್ನಲ್ಲಿ ಅನಂತ ಪದ್ಮನಾಭ ದೇವಾಲಯ ತನ್ನ ಶ್ರೀಮಂತಿಕೆ, ಶಿಲ್ಪಕಲಾ ಸೌಂದರ್ಯದ ಜೊತೆಗೆ ತನ್ನೊಳಗೆ ಅಡಗಿಸಿಕೊಂಡಿರುವ ಅಪಾರ ಸಂಪತ್ತಿನ ಕಾರಣಕ್ಕೂ ಪ್ರಸಿದ್ಧಿ ಪಡೆದಿದ್ದು, ಮುಚ್ಚಿದ 7ನೇ ಬಾಗಿಲಿನ ಒಳಗೇನಿದೆ ಅನ್ನೋದು ಸ್ವತಃ ಅನಂತ ಪದ್ಮನಾಭನಿಗಷ್ಟೇ ಗೊತ್ತು.